ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನನ್ನ ದಾರಿ ನನಗೆ ಅಂತ ಹೇಳಿ ಬರ್ತಾರೆ ಅಂತ ಬಹುಶಃ ಯಾರು ಕೂಡ ಅಂದ್ಕೊಂಡಿರ್ಲಿಕ್ಕಿಲ್ಲ. ನಾನು ಕಾಂಗ್ರೆಸ್ನ ಕಟ್ಟಾಳು ಕಾರ್ಯಕರ್ತ, ಅಧಿಕಾರದ ಹಂಬಲ ನನಗಿಲ್ಲ ಅಂತ ಹೇಳಿದಂತವರು ಯಾಕೆ ದಿಢೀರಂತ ದೆಹಲಿಗೆ ಹೋಗಿ ನೀವು ನನ್ನನ್ನ ಸಿಎಂ ಮಾಡಲಿಲ್ಲ ಅಂತಂದ್ರೆ ನನ್ನ ದಾರಿ ನನಗೆ ಅಂತ ಹೇಳಿ ಬಂದ್ಬಿಟ್ರು? ಇದು ಈಗ ಭಾರಿ ಚರ್ಚೆ ಆಗ್ತಾ ಇರುವಂತ ವಿಚಾರ. ದೆಹಲಿಗೆ ಹೋದ ಸಂದರ್ಭದಲ್ಲಿ ಇದೇ ರೀತಿ ಹೇಳಿ ಬಂದಿದ್ದಾರಂತೆ ಡಿಸಿಎಂ ಸಾಹೇಬ್ರು. ಈಗ ಒಂದ್ ರೀತಿ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಈ ಪವರ್ ಶೇರಿಂಗ್ ನ ಕದನ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಈ ಕಡೆ ಸಿದ್ದರಾಮಯ್ಯ ಅವರನ್ನ ಸಮಾಧಾನ ಮಾಡಬೇಕಾ, ಈ ಕಡೆ ಡಿಕೆ ಶಿವಕುಮಾರ್ ಅವರನ್ನ ಸಮಾಧಾನ ಮಾಡಬೇಕಾ? ಸಮಾಧಾನ ಮಾಡೋದೊಂದ್ ಕಡೆ ಇರಲಿ, ಕುರ್ಚಿ ಕಸ್ಕೊಳ್ಳೋದೇ ಹೇಳಿ. ಸಿದ್ದರಾಮಯ್ಯ ಅವರನ್ನ ಸಿಎಂ ಚೇರಿಂದ ಕೆಳಗಡೆ ಇಳಿಸೋದಕ್ಕಾಗತ್ತಾ? ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡದೆ ಹಾಗೆ ಇರೋದಕ್ಕಾಗತ್ತಾ? ಇದು ಒಂದು ರೀತಿ ಭಾರಿ ದ್ವಂದ್ವ ಧರ್ಮ ಸಂಕಟ ಆಗ್ಬಿಟ್ಟಿದೆ ಹೈಕಮಾಂಡ್. ಏನ್ ಮಾಡಬೇಕು ಅಂತ ಸಿಎಂ ಕುರ್ಚಿಗಾಗಿ ಈಗಾಗಲೇ ಡಿಕೆ ಶಿವಕುಮಾರ್ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನಾದ್ರೂ ಆಗ್ಲಿ ಇದೇ ಟರ್ಮ್ ಅಲ್ಲಿ ಸಿಎಂ ಆಗಲೇಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಹಠ ಹಿಡಿದಿದ್ದಾರೆ. ದೆಹಲಿ ಭೇಟಿಯ ಸಂದರ್ಭದಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನ ನೀಡಿ ಬಂದಿದ್ದಾರಂತೆ ಡಿಸಿಎಂ ಸಾಹೇಬರು. ರಾಹುಲ್ ಗಾಂಧಿ ಅವರ ಭೇಟಿ ಆಗಬೇಕಾಗಿತ್ತು, ಆದ್ರೆ ರಾಹುಲ್ ಗಾಂಧಿ ಅವರು ಭೇಟಿಯೇ ಆಗಲಿಲ್ಲ ಡಿಕೆ ಶಿವಕುಮಾರ್ ಜೊತೆ. ಇದರಿಂದ ಮುನಿಸಿಕೊಂಡ್ರ, ಬೇಜಾರಾದ್ರ ಡಿಕೆ ಶಿವಕುಮಾರ್ ಅವರು. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಭೇಟಿಗೆ ಭಾರಿ ಕಸರತ್ತನ್ನ ನಡೆಸಿದ್ರು ಡಿಕೆ ಶಿವಕುಮಾರ್, ಆದ್ರೆ ಭೇಟಿ ಆಗಲಿಲ್ಲ. ಇದೇ ವಿಚಾರ ಬಹುಶಃ ಈ ಒಂದು ಸಂದೇಶ ಕೊಟ್ಟು ಬರೋದಕ್ಕೆ ಕಾರಣ ಆಯ್ತಾ? ಹೈಕಮಾಂಡ್ ಭೇಟಿ ಅಸಾಧ್ಯ ಹಿನ್ನೆಲೆಯಲ್ಲಿ ಬಂಡೆ ಕೆರಳಿದ್ರ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಭಾರಿ ಪ್ರಯತ್ನ ಮಾಡಿದ್ರು. ಕಳೆದ 10 ತಿಂಗಳಿಂದ ರಾಹುಲ್ ಗಾಂಧಿ ಅವರ ಜೊತೆ 1-to-1 ಮೀಟಿಂಗ್ ಆಗಿಲ್ಲ ಡಿಕೆ ಶಿವಕುಮಾರ್ ಅವರು. ಇದರಿಂದ ಕೆರಳಿದ್ದಾರೆ. ಈ ರೀತಿ ಕೆರಳಿರೋದ್ರಿಂದ ನಿನ್ನೆ ಹೇಳಿ ಬಂದಿದ್ದಾರಂತೆ, ನನ್ನ ದಾರಿ ನನಗೆ, ನೀವು ನನ್ನನ್ನ ಸಿಎಂ ಮಾಡಲಿಲ್ಲ ಅಂತಂದ್ರೆ ನನ್ನ ದಾರಿ ನನಗೆ ಅಂತ ಸ್ಪಷ್ಟವಾಗಿ ಸಂದೇಶವನ್ನ ರವಾನೆ ಮಾಡಿದಾರಂತೆ ಡಿಸಿಎಂ ಅವರು. ಇದು ಒಂದ್ ರೀತಿ ಕಬ್ಬಿಣದ ಕಡಲೆ ಈಗ ಹೈಕಮಾಂಡ್ಗೆ. ಒಬ್ಬ ಡಿಕೆ ಶಿವಕುಮಾರ್ ಅಂತಹ ನಾಯಕ ಕಾಂಗ್ರೆಸ್ನಲ್ಲಿ ನನ್ನ ದಾರಿ ನನಗೆ ಅಂತ ಹೇಳಿ ಬಂದ್ಬಿಟ್ರೆ ಮುಂದೆ ಕಾಂಗ್ರೆಸ್ನ ಕತೆ ಏನು ಅನ್ನುವಂತ ಪ್ರಶ್ನೆ ಅವರನ್ನು ಕಾಡಿರಬಹುದು. ಕಾರಣ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ತರುವಲ್ಲಿ ಇವರ ಪಾತ್ರ ದೊಡ್ಡದಿದೆ. ಅಧಿಕಾರ ಹಸ್ತಾಂತರ ಆಗಲೇಬೇಕು ಅಂತ ಸ್ಪಷ್ಟ ಸಂದೇಶವನ್ನ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಕೊಟ್ಟು ಬಂದಿದ್ದಾರೆ. ಮಾತಾಡಿದ ಪ್ರಕಾರ ನನಗೆ ಸಿಎಂ ಪಟ್ಟವನ್ನ ಬಿಟ್ಟುಕೊಡಲೇಬೇಕು, ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು. ಎಲ್ಲಾ ರೀತಿಯ ಮಾತುಗಳು ಆಗಿದೆ. ಸೋನಿಯಾ ಗಾಂಧಿ ಅವರ ಆಪ್ತೆ ಅಂಬಿಕಾ ಸೋನಿ ಅವರನ್ನ ಭೇಟಿಯಾಗಿ ಅವರ ಮೂಲಕ ಮೆಸೇಜ್ ಕಳಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸೋನಿಯಾ ಗಾಂಧಿ ಅವರ ಆಪ್ತೆ ಅಂಬಿಕಾ ಸೋನಿ ಅವರಿಗೆಲ್ಲ ಹೇಳಿ ಬಂದಿದ್ದಾರೆ, ಸಿಎಂ ಮಾಡಲಿಲ್ಲ ಅಂತಂದ್ರೆ ನನ್ನ ದಾರಿ ನನಗೆ, ಅವ್ರು ಏನ್ ಡಿಸೈಡ್ ಮಾಡ್ತಾರೆ ನೋಡೋಣ ಅಂತ ಹೇಳಿ. ಸೊ ಮುಖ್ಯಮಂತ್ರಿ ಆಗದಿದ್ರೆ ಮುಂದಿನ ದಾರಿ ನನ್ನದು ಅಂತ ಒಂದು ಸಂದೇಶ ಕೊಟ್ಟಿರೋದು ಈಗ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಹೊಸ ಅಧ್ಯಾಯಕ್ಕೆ ಕಾರಣ ಆಗ್ತಾ ಇದೆ. ಹೈಕಮಾಂಡ್ ಆಪ್ತರ ಮೂಲಕವೇ ಈ ಖಡಕ್ ಸಂದೇಶ ರವಾನೆ ಮಾಡಿರೋದು. ಡಿಕೆ ಶಿವಕುಮಾರ್ ಎಲ್ಲಾ ಪ್ಲಾನ್ ರೆಡಿ ಮಾಡಿ ಇಟ್ಕೊಂಡಂತೆ ಕಾಣ್ತಾ ಇದೆ. ವಾಟ್ ನೆಕ್ಸ್ಟ್ ಅದ್ರ ಬಗ್ಗೆ ಈಗಾಗಲೇ ಆನ್ಸರ್ ಅವರ ಹತ್ರ ಇದೆ. ಸೊ ಈಗ ಹೈಕಮಾಂಡ್ ಅವರ ನಡೆ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಕಡೆ ಡಿಕೆ ಶಿವಕುಮಾರ್ ಅವರ ನಡೆಯೂ ಕೂಡ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನ್ ಮಾಡುತ್ತೆ ಹೈಕಮಾಂಡ್? ಹೈಕಮಾಂಡ್ ಹೇಳಿದ ರೀತಿ ಸಿಎಂ ಮಾಡಲಿಲ್ಲ ಅಂತಂದ್ರೆ ಡಿಕೆ ಶಿವಕುಮಾರ್ ಅವ್ರನ್ನ ಮುಂದೆ ಡಿಕೆ ಶಿವಕುಮಾರ್ ಏನ್ ಮಾಡ್ತಾರೆ? ಇವೆಲ್ಲವೂ ಕೂಡ ಬಿಗ್ ಕ್ವಶನ್ ಆಗಿದೆ. ನೋಡೋಣ ಮುಂದೇನಾಗುತ್ತೆ ಅಂತ. ಇನ್ನು ನೆಕ್ಸ್ಟ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನನ್ನ ದಾರಿ ನನಗೆ ಅಂತ ಹೇಳಿ ಬರ್ತಾರೆ ಅಂತ ಬಹುಶಃ ಯಾರು ಕೂಡ ಅಂದ್ಕೊಂಡಿರ್ಲಿಕ್ಕಿಲ್ಲ. ನಾನು ಕಾಂಗ್ರೆಸ್ನ ಕಟ್ಟಾಳು ಕಾರ್ಯಕರ್ತ, ಅಧಿಕಾರದ ಹಂಬಲ ನನಗಿಲ್ಲ ಅಂತ ಹೇಳಿದಂತವರು ಯಾಕೆ ದಿಢೀರಂತ ದೆಹಲಿಗೆ ಹೋಗಿ ನೀವು ನನ್ನನ್ನ ಸಿಎಂ ಮಾಡಲಿಲ್ಲ ಅಂತಂದ್ರೆ ನನ್ನ ದಾರಿ ನನಗೆ ಅಂತ ಹೇಳಿ ಬಂದ್ಬಿಟ್ರು? ಇದು ಈಗ ಭಾರಿ ಚರ್ಚೆ ಆಗ್ತಾ ಇರುವಂತ ವಿಚಾರ. ದೆಹಲಿಗೆ ಹೋದ ಸಂದರ್ಭದಲ್ಲಿ ಇದೇ ರೀತಿ ಹೇಳಿ ಬಂದಿದ್ದಾರಂತೆ ಡಿಸಿಎಂ ಸಾಹೇಬ್ರು. ಈಗ ಒಂದ್ ರೀತಿ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಈ ಪವರ್ ಶೇರಿಂಗ್ ನ ಕದನ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಈ ಕಡೆ ಸಿದ್ದರಾಮಯ್ಯ ಅವರನ್ನ ಸಮಾಧಾನ ಮಾಡಬೇಕಾ, ಈ ಕಡೆ ಡಿಕೆ ಶಿವಕುಮಾರ್ ಅವರನ್ನ ಸಮಾಧಾನ ಮಾಡಬೇಕಾ? ಸಮಾಧಾನ ಮಾಡೋದೊಂದ್ ಕಡೆ ಇರಲಿ, ಕುರ್ಚಿ ಕಸ್ಕೊಳ್ಳೋದೇ ಹೇಳಿ. ಸಿದ್ದರಾಮಯ್ಯ ಅವರನ್ನ ಸಿಎಂ ಚೇರಿಂದ ಕೆಳಗಡೆ ಇಳಿಸೋದಕ್ಕಾಗತ್ತಾ? ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡದೆ ಹಾಗೆ ಇರೋದಕ್ಕಾಗತ್ತಾ? ಇದು ಒಂದು ರೀತಿ ಭಾರಿ ದ್ವಂದ್ವ ಧರ್ಮ ಸಂಕಟ ಆಗ್ಬಿಟ್ಟಿದೆ ಹೈಕಮಾಂಡ್. ಏನ್ ಮಾಡಬೇಕು ಅಂತ ಸಿಎಂ ಕುರ್ಚಿಗಾಗಿ ಈಗಾಗಲೇ ಡಿಕೆ ಶಿವಕುಮಾರ್ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ.
ಏನಾದ್ರೂ ಆಗ್ಲಿ ಇದೇ ಟರ್ಮ್ ಅಲ್ಲಿ ಸಿಎಂ ಆಗಲೇಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಹಠ ಹಿಡಿದಿದ್ದಾರೆ. ದೆಹಲಿ ಭೇಟಿಯ ಸಂದರ್ಭದಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನ ನೀಡಿ ಬಂದಿದ್ದಾರಂತೆ ಡಿಸಿಎಂ ಸಾಹೇಬರು. ರಾಹುಲ್ ಗಾಂಧಿ ಅವರ ಭೇಟಿ ಆಗಬೇಕಾಗಿತ್ತು, ಆದ್ರೆ ರಾಹುಲ್ ಗಾಂಧಿ ಅವರು ಭೇಟಿಯೇ ಆಗಲಿಲ್ಲ ಡಿಕೆ ಶಿವಕುಮಾರ್ ಜೊತೆ. ಇದರಿಂದ ಮುನಿಸಿಕೊಂಡ್ರ, ಬೇಜಾರಾದ್ರ ಡಿಕೆ ಶಿವಕುಮಾರ್ ಅವರು. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಭೇಟಿಗೆ ಭಾರಿ ಕಸರತ್ತನ್ನ ನಡೆಸಿದ್ರು ಡಿಕೆ ಶಿವಕುಮಾರ್, ಆದ್ರೆ ಭೇಟಿ ಆಗಲಿಲ್ಲ. ಇದೇ ವಿಚಾರ ಬಹುಶಃ ಈ ಒಂದು ಸಂದೇಶ ಕೊಟ್ಟು ಬರೋದಕ್ಕೆ ಕಾರಣ ಆಯ್ತಾ? ಹೈಕಮಾಂಡ್ ಭೇಟಿ ಅಸಾಧ್ಯ ಹಿನ್ನೆಲೆಯಲ್ಲಿ ಬಂಡೆ ಕೆರಳಿದ್ರ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಭಾರಿ ಪ್ರಯತ್ನ ಮಾಡಿದ್ರು. ಕಳೆದ 10 ತಿಂಗಳಿಂದ ರಾಹುಲ್ ಗಾಂಧಿ ಅವರ ಜೊತೆ 1-to-1 ಮೀಟಿಂಗ್ ಆಗಿಲ್ಲ ಡಿಕೆ ಶಿವಕುಮಾರ್ ಅವರು. ಇದರಿಂದ ಕೆರಳಿದ್ದಾರೆ. ಈ ರೀತಿ ಕೆರಳಿರೋದ್ರಿಂದ ನಿನ್ನೆ ಹೇಳಿ ಬಂದಿದ್ದಾರಂತೆ, ನನ್ನ ದಾರಿ ನನಗೆ, ನೀವು ನನ್ನನ್ನ ಸಿಎಂ ಮಾಡಲಿಲ್ಲ ಅಂತಂದ್ರೆ ನನ್ನ ದಾರಿ ನನಗೆ ಅಂತ ಸ್ಪಷ್ಟವಾಗಿ ಸಂದೇಶವನ್ನ ರವಾನೆ ಮಾಡಿದಾರಂತೆ ಡಿಸಿಎಂ ಅವರು. ಇದು ಒಂದು ರೀತಿ ಕಬ್ಬಿಣದ ಕಡಲೆ ಈಗ ಹೈಕಮಾಂಡ್ಗೆ. ಒಬ್ಬ ಡಿಕೆ ಶಿವಕುಮಾರ್ ಅಂತಹ ನಾಯಕ ಕಾಂಗ್ರೆಸ್ನಲ್ಲಿ ನನ್ನ ದಾರಿ ನನಗೆ ಅಂತ ಹೇಳಿ ಬಂದ್ಬಿಟ್ರೆ ಮುಂದೆ ಕಾಂಗ್ರೆಸ್ನ ಕತೆ ಏನು ಅನ್ನುವಂತ ಪ್ರಶ್ನೆ ಅವರನ್ನು ಕಾಡಿರಬಹುದು. ಕಾರಣ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ತರುವಲ್ಲಿ ಇವರ ಪಾತ್ರ ದೊಡ್ಡದಿದೆ. ಅಧಿಕಾರ ಹಸ್ತಾಂತರ ಆಗಲೇಬೇಕು ಅಂತ ಸ್ಪಷ್ಟ ಸಂದೇಶವನ್ನ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಕೊಟ್ಟು ಬಂದಿದ್ದಾರೆ. ಮಾತಾಡಿದ ಪ್ರಕಾರ ನನಗೆ ಸಿಎಂ ಪಟ್ಟವನ್ನ ಬಿಟ್ಟು ಕೊಡಲೇಬೇಕು, ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು, ಎಲ್ಲಾ ರೀತಿಯ ಮಾತುಗಳು ಆಗಿದೆ. ಸೋನಿಯಾ ಗಾಂಧಿ ಅವರ ಆಪ್ತೆ ಅಂಬಿಕಾ ಸೋನಿ ಅವರನ್ನ ಭೇಟಿಯಾಗಿ ಅವರ ಮೂಲಕ ಮೆಸೇಜ್ ಕಳಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸೋನಿಯಾ ಗಾಂಧಿ ಅವರ ಆಪ್ತೆ ಅಂಬಿಕಾ ಸೋನಿ ಅವರಿಗೆಲ್ಲ ಹೇಳಿ ಬಂದಿದ್ದಾರೆ, ಸಿಎಂ ಮಾಡಲಿಲ್ಲ ಅಂತಂದ್ರೆ ನನ್ನ ದಾರಿ ನನಗೆ, ಅವ್ರು ಏನ್ ಡಿಸೈಡ್ ಮಾಡ್ತಾರೆ ನೋಡೋಣ ಅಂತ ಹೇಳಿ. ಸೊ ಮುಖ್ಯಮಂತ್ರಿ ಆಗದಿದ್ರೆ ಮುಂದಿನ ದಾರಿ ನನ್ನದು ಅಂತ ಒಂದು ಸಂದೇಶ ಕೊಟ್ಟಿರೋದು ಈಗ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಹೊಸ ಅಧ್ಯಾಯಕ್ಕೆ ಕಾರಣ ಆಗ್ತಾ ಇದೆ. ಹೈಕಮಾಂಡ್ ಆಪ್ತರ ಮೂಲಕವೇ ಈ ಖಡಕ್ ಸಂದೇಶ ರವಾನೆ ಮಾಡಿರೋದು. ಡಿಕೆ ಶಿವಕುಮಾರ್ ಎಲ್ಲಾ ಪ್ಲಾನ್ ರೆಡಿ ಮಾಡಿ ಇಟ್ಕೊಂಡಂತೆ ಕಾಣ್ತಾ ಇದೆ. ವಾಟ್ ನೆಕ್ಸ್ಟ್ ಅದ್ರ ಬಗ್ಗೆ ಈಗಾಗಲೇ ಆನ್ಸರ್ ಅವರ ಹತ್ರ ಇದೆ. ಸೊ ಈಗ ಹೈಕಮಾಂಡ್ ಅವರ ನಡೆ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಕಡೆ ಡಿಕೆ ಶಿವಕುಮಾರ್ ಅವರ ನಡೆಯೂ ಕೂಡ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನ್ ಮಾಡುತ್ತೆ ಹೈಕಮಾಂಡ್? ಹೈಕಮಾಂಡ್ ಹೇಳಿದ ರೀತಿ ಸಿಎಂ ಮಾಡಲಿಲ್ಲ ಅಂತಂದ್ರೆ ಡಿಕೆ ಶಿವಕುಮಾರ್ ಅವ್ರನ್ನ ಮುಂದೆ ಡಿಕೆ ಶಿವಕುಮಾರ್ ಏನ್ ಮಾಡ್ತಾರೆ? ಇವೆಲ್ಲವೂ ಕೂಡ ಬಿಗ್ ಕ್ವಶನ್ ಆಗಿದೆ. ನೋಡೋಣ ಮುಂದೇನಾಗುತ್ತೆ ಅಂತ. ಇನ್ನು ನೆಕ್ಸ್ಟ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನನ್ನ ದಾರಿ ನನಗೆ ಅಂತ ಹೇಳಿ ಬರ್ತಾರೆ ಅಂತ ಬಹುಶಃ ಯಾರು ಕೂಡ ಅನ್ಕೊಂಡಿರ್ಲಿಕ್ಕಿಲ್ಲ. ನಾನು ಕಾಂಗ್ರೆಸ್ನ ಕಟ್ಟಾಳು ಕಾರ್ಯಕರ್ತ, ಅಧಿಕಾರದ ಹಂಬಲ ನನಗಿಲ್ಲ ಅಂತ ಹೇಳಿದಂಥವರು ಯಾಕೆ ದಿಢೀರಂತ ದೆಹಲಿಗೆ ಹೋಗಿ ನೀವು ನನ್ನನ್ನ ಸಿಎಂ ಮಾಡಲಿಲ್ಲ ಅಂತಂದ್ರೆ ನನ್ನ ದಾರಿ ನನಗೆ ಅಂತ ಹೇಳಿ ಬಂದ್ಬಿಟ್ರು? ಇದು ಈಗ ಭಾರಿ ಚರ್ಚೆ ಆಗ್ತಾ ಇರುವಂತ ವಿಚಾರ. ದೆಹಲಿಗೆ ಹೋದ ಸಂದರ್ಭದಲ್ಲಿ ಇದೇ ರೀತಿ ಹೇಳಿ ಬಂದಿದ್ದಾರಂತೆ ಡಿಸಿಎಂ ಸಾಹೇಬ್ರು. ಈಗ ಒಂದ್ ರೀತಿ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಈ ಪವರ್ ಶೇರಿಂಗ್ ನ ಕದನ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಈ ಕಡೆ ಸಿದ್ದರಾಮಯ್ಯ ಅವರನ್ನ ಸಮಾಧಾನ ಮಾಡಬೇಕಾ, ಈ ಕಡೆ ಡಿಕೆ ಶಿವಕುಮಾರ್ ಅವರನ್ನ ಸಮಾಧಾನ ಮಾಡಬೇಕಾ? ಸಮಾಧಾನ ಮಾಡೋದೊಂದ್ ಕಡೆ ಇರಲಿ, ಕುರ್ಚಿ ಕಸ್ಕೊಳ್ಳೋದೇ ಹೇಳಿ. ಸಿದ್ದರಾಮಯ್ಯ ಅವರನ್ನ ಸಿಎಂ ಚೇರಿಂದ ಕೆಳಗಡೆ ಇಳಿಸೋದಕ್ಕಾಗತ್ತಾ? ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡದೆ ಹಾಗೆ ಇರೋದಕ್ಕಾಗತ್ತಾ? ಇದು ಒಂದು ರೀತಿ ಭಾರಿ ದ್ವಂದ್ವ, ಧರ್ಮ ಸಂಕಟ ಆಗ್ಬಿಟ್ಟಿದೆ ಹೈಕಮಾಂಡ್. ಏನ್ ಮಾಡಬೇಕು ಅಂತ ಸಿಎಂ ಕುರ್ಚಿಗಾಗಿ ಈಗಾಗಲೇ ಡಿಕೆ ಶಿವಕುಮಾರ್ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನಾದ್ರೂ ಆಗ್ಲಿ ಇದೇ ಟರ್ಮ್ ಅಲ್ಲಿ ಸಿಎಂ ಆಗಲೇಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಹಠ ಹಿಡಿದಿದ್ದಾರೆ. ದೆಹಲಿ ಭೇಟಿಯ ಸಂದರ್ಭದಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನ ನೀಡಿ ಬಂದಿದ್ದಾರಂತೆ ಡಿಸಿಎಂ ಸಾಹೇಬರು. ರಾಹುಲ್ ಗಾಂಧಿ ಅವರ ಭೇಟಿ ಆಗಬೇಕಾಗಿತ್ತು, ಆದ್ರೆ ರಾಹುಲ್ ಗಾಂಧಿ ಅವರು ಭೇಟಿಯೇ ಆಗಲಿಲ್ಲ ಡಿಕೆ ಶಿವಕುಮಾರ್ ಜೊತೆ. ಇದರಿಂದ ಮುನಿಸಿಕೊಂಡ್ರ, ಬೇಜಾರಾದ್ರ ಡಿಕೆ ಶಿವಕುಮಾರ್ ಅವರು. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಭೇಟಿಗೆ ಭಾರಿ ಕಸರತ್ತನ್ನ ನಡೆಸಿದ್ರು ಡಿಕೆ ಶಿವಕುಮಾರ್, ಆದ್ರೆ ಭೇಟಿ ಆಗಲಿಲ್ಲ. ಇದೇ ವಿಚಾರ ಬಹುಶಃ ಈ ಒಂದು ಸಂದೇಶ ಕೊಟ್ಟು ಬರೋದಕ್ಕೆ ಕಾರಣ ಆಯ್ತಾ? ಹೈಕಮಾಂಡ್ ಭೇಟಿ ಅಸಾಧ್ಯ ಹಿನ್ನೆಲೆಯಲ್ಲಿ ಬಂಡೆ ಕೆರಳಿದ್ರ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಭಾರಿ ಪ್ರಯತ್ನ ಮಾಡಿದ್ರು. ಕಳೆದ 10 ತಿಂಗಳಿಂದ ರಾಹುಲ್ ಗಾಂಧಿ ಅವರ ಜೊತೆ 1-to-1 ಮೀಟಿಂಗ್ ಆಗಿಲ್ಲ ಡಿಕೆ ಶಿವಕುಮಾರ್ ಅವರು. ಇದರಿಂದ ಕೆರಳಿದ್ದಾರೆ. ಈ ರೀತಿ ಕೆರಳಿರೋದ್ರಿಂದ ನಿನ್ನೆ ಹೇಳಿ ಬಂದಿದ್ದಾರಂತೆ, ನನ್ನ ದಾರಿ ನನಗೆ, ನೀವು ನನ್ನನ್ನ ಸಿಎಂ ಮಾಡಲಿಲ್ಲ ಅಂತಂದ್ರೆ ನನ್ನ ದಾರಿ ನನಗೆ ಅಂತ ಸ್ಪಷ್ಟವಾಗಿ ಸಂದೇಶವನ್ನ ರವಾನೆ ಮಾಡಿದಾರಂತೆ ಡಿಸಿಎಂ ಅವರು.
ಇದು ಒಂದ್ ರೀತಿ ಕಬ್ಬಿಣದ ಕಡಲೆ ಈಗ ಹೈಕಮಾಂಡ್ಗೆ. ಒಬ್ಬ ಡಿ.ಕೆ. ಶಿವಕುಮಾರ್ ಅಂತಹ ನಾಯಕ ಕಾಂಗ್ರೆಸ್ನಲ್ಲಿ ನನ್ನ ದಾರಿ ನನಗೆ ಅಂತ ಹೇಳಿ ಬಂದ್ಬಿಟ್ರೆ ಮುಂದೆ ಕಾಂಗ್ರೆಸ್ನ ಕತೆ ಏನು ಅನ್ನುವಂತ ಪ್ರಶ್ನೆ ಅವರನ್ನು ಕಾಡಿರಬಹುದು. ಕಾರಣ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ತರುವಲ್ಲಿ ಇವರ ಪಾತ್ರ ದೊಡ್ಡದಿದೆ. ಅಧಿಕಾರ ಹಸ್ತಾಂತರ ಆಗಲೇಬೇಕು ಅಂತ ಸ್ಪಷ್ಟ ಸಂದೇಶವನ್ನ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗಿ ಕೊಟ್ಟು ಬಂದಿದ್ದಾರೆ. ಮಾತಾಡಿದ ಪ್ರಕಾರ ನನಗೆ ಸಿಎಂ ಪಟ್ಟವನ್ನ ಬಿಟ್ಟು ಕೊಡಲೇಬೇಕು, ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು, ಎಲ್ಲಾ ರೀತಿಯ ಮಾತುಗಳು ಆಗಿದೆ. ಸೋನಿಯಾ ಗಾಂಧಿ ಅವರ ಆಪ್ತೆ ಅಂಬಿಕಾ ಸೋನಿ ಅವರನ್ನ ಭೇಟಿಯಾಗಿ ಅವರ ಮೂಲಕ ಮೆಸೇಜ್ ಕಳಿಸಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಸೋನಿಯಾ ಗಾಂಧಿ ಅವರ ಆಪ್ತೆ ಅಂಬಿಕಾ ಸೋನಿ ಅವರಿಗೆಲ್ಲ ಹೇಳಿ ಬಂದಿದ್ದಾರೆ, ಸಿಎಂ ಮಾಡಲಿಲ್ಲ ಅಂತಂದ್ರೆ ನನ್ನ ದಾರಿ ನನಗೆ, ಅವ್ರು ಏನ್ ಡಿಸೈಡ್ ಮಾಡ್ತಾರೆ ನೋಡೋಣ ಅಂತ ಹೇಳಿ. ಸೊ ಮುಖ್ಯಮಂತ್ರಿ ಆಗದಿದ್ರೆ ಮುಂದಿನ ದಾರಿ ನನ್ನದು ಅಂತ ಒಂದು ಸಂದೇಶ ಕೊಟ್ಟಿರೋದು ಈಗ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಹೊಸ ಅಧ್ಯಾಯಕ್ಕೆ ಕಾರಣ ಆಗ್ತಾ ಇದೆ. ಹೈಕಮಾಂಡ್ ಆಪ್ತರ ಮೂಲಕವೇ ಈ ಖಡಕ್ ಸಂದೇಶ ರವಾನೆ ಮಾಡಿರೋದು. ಡಿ.ಕೆ. ಶಿವಕುಮಾರ್ ಎಲ್ಲಾ ಪ್ಲಾನ್ ರೆಡಿ ಮಾಡಿ ಇಟ್ಕೊಂಡಂತೆ ಕಾಣ್ತಾ ಇದೆ. ವಾಟ್ ನೆಕ್ಸ್ಟ್ ಅದ್ರ ಬಗ್ಗೆ ಈಗಾಗಲೇ ಆನ್ಸರ್ ಅವರ ಹತ್ರ ಇದೆ. ಸೊ ಈಗ ಹೈಕಮಾಂಡ್ ಅವರ ನಡೆ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಕಡೆ ಡಿ.ಕೆ. ಶಿವಕುಮಾರ್ ಅವರ ನಡೆಯೂ ಕೂಡ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನ್ ಮಾಡುತ್ತೆ ಹೈಕಮಾಂಡ್? ಹೈಕಮಾಂಡ್ ಹೇಳಿದ ರೀತಿ ಸಿಎಂ ಮಾಡಲಿಲ್ಲ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಂದೆ ಡಿ.ಕೆ. ಶಿವಕುಮಾರ್ ಏನ್ ಮಾಡ್ತಾರೆ? ಇವೆಲ್ಲವೂ ಕೂಡ ಬಿಗ್ ಕ್ವಶನ್ ಆಗಿದೆ. ನೋಡೋಣ ಮುಂದೇನಾಗುತ್ತೆ ಅಂತ. ಇನ್ನು ನೆಕ್ಸ್ಟ್